ಇನ್ನು ಅಲ್ಲೊಂದಷ್ಟು ಜನ ಮಾತಾಡಿದ್ದಾರೆ, ಪಾಪ ಬೈಟ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ನೋಡೋಣ ನಾವು. ನೋಡಿ ಪಾಪ ಮನವಿ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ, ತಹಶೀಲ್ದಾರಿಗೆ ಮನವಿ ಕೊಟ್ಟಿದ್ದಾರೆ, ಅಲ್ಲಿನ ಗ್ರಾಮ ಪಂಚಾಯತಿಗೆ ಮನವಿ ಕೊಟ್ಟಿದ್ದಾರೆ, ಪೌರಾಡಳಿತ ಸಚಿವರಿಗೆ ಮನವಿ ಕೊಟ್ಟಿದ್ದಾರೆ. ಈಗಾಗಲೇ 20ಕ್ಕೂ ಅಧಿಕ ಜನರಿಗೆ ಆನೆಕಾಲ್ ರೋಗ ಬಂದಿದೆ, TB ರೋಗ ಬಂದಿದೆ. ಅದ್ಯಾವುದೋ ಕ್ಯೂಲೆಕ್ಸ್ ಅಂತ ಏನೋ ಒಂದು ಸೊಳ್ಳೆ ಕಡಿತದಿಂದಾಗಿ. ಅಲ್ಲ, ಒಂದು ಸ್ವಚ್ಛತೆ ಇಲ್ಲ ಅಂದಾಗ ಈ ರೀತಿ ಕಸವನ್ನು ತಂದು ಅಲ್ಲಿ ಒಂದು ಗ್ರಾಮಕ್ಕೆ, ಸಿಂಧನಕೆರೆ ಗ್ರಾಮಕ್ಕೆ ಸೂರಿದಾಗ ಆ ಜನರು ಏನು ಬದುಕಬಾರ್ದ? ಹಂಗಾರೆ ಅವರ ಅನ್ನ ತಿನ್ನಬಾರ್ದ, ಕಸ ತಿನ್ಬೇಕಾ? ನೀವು ಮಾತ್ರ ಭೃಷ್ಟಾನ್ನ ಭೋಜನ ತಿಂತೀರಾ? ನಾಚಿಕೆ ಆಗಲ್ವ ಇವ್ರಿಗೆ? ಆ ನೊಂದು ಜನರು ಯಾವ ರೀತಿ ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಚಿಕ್ಕಡ್ ಭಾಳ ಆಗ್ಲತ್ತವ್ರಿ, ಚಿಕ್ಕಡ್ಲಿಂದ ಇದು ಕಾಲ್ ಧಮ್ ಆಗ್ಲತ್ತವ್ರಿ. ಮತ್ತು ಮನೆಗೆಲ್ಲ ಮಕ್ಕಳ ಮರುಗಳಿಗೆಲ್ಲ ಇದ್ರ ಭೀನು ಬರ್ಬೋದೇನೋ ಅಂತೇಳಿ ಅಂಜಿಕೆ ಹೆದರಿಕೆ ಅದರಿ ನಮಗೆ ಭಾಳ. ಅದಕ್ಕೆ ಅದು ಆದಷ್ಟು ಮಟ್ಟಿಗೆ ಅದು ಕಡಿಮೆ ಮಾಡ್ಬೇಕ್ರಿ, ನಮ್ಮ ಊರಿಗೆ ತಂದು ಹಾಕೋದಂತೆ ಕೇಳ್ಕೊತೇವ್ರಿ ನಾವು. ಇದ್ರಲಿಂದ ಮತ್ತು ನಮಗೆ ಉರಿ ಚಳಿ ಬಂದು ಭಾಳ 15 ದಿವ್ಸ ಗಂಟ್ಲೆನೆ ಹೇಳಕ್ಕೆ ಬರಲ್ರಿ, ಅಡುಗೆ ಮಾಡ್ಲಾಕ ಬರಲ್ರಿ. ಅದಕ್ಕಾಗಿ ನಮ್ಮ ಊರಿಗೆ ಕಚರ ತರೋದು ಕಮ್ಮಿ ಮಾಡ್ಬೇಕಂತ ಕೇಳ್ತೇವೆ. ದ್ವಾಮಿ ಅವರಿ ಭಾಳ ಎಲ್ಲ ಒಂದು ಪ್ರತಿ ಬಂದ್ರ ಮೇಲೆ ಹೊರಗೆ ದ್ವಾಮಿ ಹೊರಗೆ ಬಂದ್ರೆ ದ್ವಾಮಿನೇ ಅವರಿ, ಹೊರಗೆ ಹೊತ್ತು ಮುಣಗಿದ್ರೆ ದ್ವಾಮಿ ಬರಪ್ಲೇನೆ ಇಲ್ರಿ ಮನುಷ್ಯರು. ತಟ್ಟಿ ಮುಚ್ಕೊಂಡು ಕೂಡ್ಬೇಕು. ಎಲ್ಲ ಊರಾಗ ಆಗ್ಯಾವ್ರಿ ಭಾಳ ಮಂದಿಗೆ. ಕೆಲವು ಮಂದಿ ತೋರ್ಸ್ಕೊತಾರ, ಕೆಲವು ಮಂದಿ ತೋರ್ಸ್ಕೊಂಬಲ್ರಿ. ಅದ್ರಲಿಂದ ಹೆದರ್ಲತ್ತಾರ. ಹಂಗಾಗಿ ಭಾಳ ತ್ರಾಸ ಅದ ರೀ. ಇದ್ರಲಿಂದ ಗೋಲಿ ತಗೋಬೇಕು, ಗೋಲಿಲಿಂದ ಹೀಟ್ ಹತ್ತದ. ಮತ್ತು ಅದ್ರಲಿಂದೆಲ್ಲ ಜಡ ಬಾ ಮತ್ತು ಹೆಚ್ಚೆಚ್ಚಿಗೆಲ್ಲ ಬ್ಯಾನಿಗಳು ಹಿಂಗೆಲ್ಲ ಆಗ್ಲತ್ತವ್ರಿ. 2 ವರ್ಷ 3 ವರ್ಷ ಕಂಟಿನ್ಯೂ ಗೋಲಿ ತೊಗೊಂಡಿದ್ದೇವೆ. ಕಾಲಾಗ ಇನ್ಸಲ್ ಮಾಡ್ತಾರಂದ್ರೆ ಮಾಡಿಸ್ಕೊಂಡಿದ್ದೇವೆ, ಎಲ್ಲ ಮಾಡಿದೇವ್ರಿ ಸರ್. ಎಲ್ಲ ಮಾಡ್ರಿ ಬಿ ಅದು ಏನು ಕಂಡೀಷನ್ ಇಲ್ಲೇ ಅನ್ನಂಗೆ ಅದ ರೀ. ಈಗ ಏನಾಗ್ಬೇಕಂದ್ರೆ ನಮ್ಮ ಊರಿಗೆ ಕಚರ ಬರ್ಬಾರ್ದ್ರಿ. ಎಲ್ಲೆಲ್ಲಿಂದೆಲ್ಲ ಬರ್ತದ್ರಿ, ಸುತ್ತ ಊರ್ದು ಬರ್ತದ, ಹುಮ್ನಾದ್ ಬರ್ತದ್ರಿ. ನಮ್ಮ ಊರಿಗೆ ಫಸ್ಟ್ ಕಚರ ಬರೋದು ನಿಂದ್ರಿಸ್ಬೇಕ್ರಿ. ಮುನ್ಸಿಪಾಲ್ಟಿ ಹಾಕಿದ ಕಡೆ ಭಾಳ ತ್ರಾಸ ಆಗ್ಲತ್ತದ, ಹೊಡೆಯಲಕ್ಕಾಗಲ್ದು. ಏನಾಗೈತೆ? ಆನೆಕಾಲ ಎದ್ರ ಸಲುವಾಗಿ ಆಗೈತೆ? ಅದು ಬೆದ್ರಿ ಅದು ಯಾಕೆ ಸೊಳ್ಳೆಗೆ ಗೊತ್ತಿಲ್ರಿ. ಸೊಳ್ಳೆ ಏನೋ ಸೊಳ್ಳೆಗಳು ಇರ್ತಾವ್ರಿ. 15 ವರ್ಷ ಆಯ್ತ್ರಿ. ಕೇಳಿದ್ರಲ್ಲ, ಒಂದಷ್ಟು ಜನ ತೋರಿಸ್ಕೊಂಡಿದ್ದಾರೆ. ಅಂದರೆ ನಮಗೆ ಈಗ ಗೊತ್ತಾಗಿರೋದು ಒಂದು 20 ಜನ, 20ಕ್ಕೂ ಹೆಚ್ಚು ಜನ. ಇನ್ನೊಂದಷ್ಟು ಜನದ ವಿವರ ನಮಗೆ ಬಹಿರಂಗ ಆಗಿಲ್ಲ. ಅಂದರೆ ಊರಿಗೆ ಇಡೀ ಬಹುತೇಕ ಊರೇ ಒಂದು ರೀತಿ ಆನೆಕಾಲು ರೋಗ, TB ರೋಗ, ಈ ಒಂದು ಕಸದ ಸಮಸ್ಯೆಯಿಂದಾಗಿ ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗಿದ್ದಾರೆ. ಅವರ ನೆಮ್ಮದಿಯ ಬದುಕನ್ನು ಕಿತ್ಕೊಂಡ್ರಲ್ಲ. ನಿಮಗೆ ಯಾವ ಪದಗಳಲ್ಲಿ ಉಗಿಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ನೋಡಲೇಬೇಕಾದ ಸುದ್ದಿ ಇದು. ಈ ರಾಜ್ಯದ ಆರೋಗ್ಯ ಸಚಿವರು ನೋಡಲೇಬೇಕಾದ ಸುದ್ದಿ ಇದು. ಈ ರಾಜ್ಯದ ಪೌರಾಡಳಿತ ಸಚಿವರು ನೋಡಲೇಬೇಕಾದ ಸುದ್ದಿ ಇದು. ಅದರಲ್ಲೂ ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳೇ ಅದೆಲ್ಲಿ ಕೂತ್ಕೊಂಡಿದ್ರೋ ನನಗಂತೂ ಗೊತ್ತಿಲ್ಲ. ನೋಡ್ರಪ್ಪ, ನಿಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಆಗಿದ್ರೆ ಆರಾಮಾಗಿರ್ತಿದ್ರ ನೀವು? ಅವ್ರು ನೆಮ್ಮದಿ ಬದುಕನ್ನು ಕಿತ್ಕೊಂಡಿದ್ರಲ್ಲ. ಅವ್ರಿಗೆ ಆನೆಕಾಲ್ ರೋಗ ಬಂದಿದೆ, TB ರೋಗ ಬಂದಿದೆ, ಇನ್ಯಾವುದೋ ಸಾಂಕ್ರಾಮಿಕ ರೋಗ ಬಂದಿದೆ. ಅದಕ್ಕೆ ಕಾರಣ ಯಾರು? ಮಾನವ ಹಕ್ಕುಗಳ ಆಯೋಗ ಭೇಟಿ ಕೊಡಬೇಕಾಗಿದೆ. ಮಾನವ ಹಕ್ಕುಗಳ ಆಯೋಗ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇದನ್ನು ಕೇಸ್ ದಾಖಲಿಸಿಕೊಂಡು ಇದಕ್ಕೆ ಕಾರಣಕರ್ತರಾದ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಇದು ಬೀದರ್ ಜಿಲ್ಲೆಯ ಹುಮನಾಬಾದ್ನ ಸಿಂಧನಕೇರ ಗ್ರಾಮದಲ್ಲಿ ಜನರ ಬದುಕು ನಿಜಕ್ಕೂ ನರಕ ಸದೃಶ ಆಗಿರುವಂತ ಹೀನಾಯ ದುಸ್ಥಿತಿ ಇದು. ಇದಕ್ಕೆ ಕಾರಣ ಅಲ್ಲಿನ ಜನಪ್ರತಿನಿಧಿಗಳು, ಇದಕ್ಕೆ ಕಾರಣ ಅಲ್ಲಿನ ಅಧಿಕಾರಿಗಳು, ಅಲ್ಲಿನ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಜಿಲ್ಲಾಧಿಕಾರಿಗಳೇ, ನಿಮಗೆ ಜವಾಬ್ದಾರಿ ಇಲ್ವಾ? ಎಸ್, ಈ ಬಗ್ಗೆ ಮಾತಾಡ್ಸೋಣ ಪುರಸಭೆ ಅಧಿಕಾರಿ ಮೀನಾ ಕುಮಾರಿ ಅವ್ರನ್ನ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಈಗ ಜನಶ್ರೀ ವಾಹಿನಿ ಒಂದು ಸ್ಟೋರಿನ ಏನು ಪ್ರಸಾರ ಮಾಡಿದೆ. ಸಿಂಧನಕೆರೆ ಗ್ರಾಮದಲ್ಲಿ ಜನರ ಬದುಕು ಒಂದ್ ರೀತಿ ಈ ಡಂಪಿಂಗ್ ಯಾರ್ಡ್ ಸಮಸ್ಯೆಯಿಂದ ನರಕ ಸದೃಶ ವಾತಾವರಣ ನಿಮ್ಮ ಗಮನಕ್ಕೆ ಬಂದಿದ್ಯಾ? ಬಂದಿದೆ ಸರ್. ನಾವು ಅಲ್ಲೆಲ್ಲ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದೀವಿ. ಯಾವಾಗ ಮಾಡ್ತಾ ಇದ್ದೀರಾ? ಲೇಬರ್ ಎಲ್ಲ ಅಲ್ಲಿ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, JCB ವರ್ಕ್ ಮಾಡ್ತಾ ಇದೆ. ಅಲ್ಲ, ಈಗ ನೀವು ಇವತ್ತು ಭೇಟಿ ಕೊಟ್ಟಿದ್ದೀರಾ? ಭೇಟಿ ಕೊಟ್ಟಿವಿ ಸರ್. ಎಲ್ಲಿದ್ದೀರಿ ಈಗ? ನೀವು ಅಲ್ಲೇ ಇದ್ದೀರಾ?
ಸದ್ಯ ನಾನು ಹೊರಗಡೆ ಇದ್ದೀನಿ ಸರ್. ಈಗ ಅಲ್ಲ ಮೇಡಮ್, ಸ್ಥಳಕ್ಕೆ ಮೊದಲು ಭೇಟಿ ಕೊಡಿ. 21 ಜನಕ್ಕೆ ಆನೆಕಾಲು ರೋಗ ಬಂದಿದೆ, ಟಿಬಿ ರೋಗ ಬಂದಿದೆ, ಜನ ಸಾಯ್ತಾ ಇದ್ದಾರೆ. ನೀವು ಎಲ್ಲ ಹೊರಗಡೆ ಇದ್ರೆ ಹೇಗೆ ಮೇಡಮ್? ಇದು ನಿಜ ಅವ್ರ ಘನತೆ ಬದುಕಿನ ವಿಚಾರ ಇದು. ಸರ್ ಹೇಳಿ ಸರ್. ಅಲ್ಲ, ಇದು ನಿಮಗೆ ಅತ್ಯಂತ ಸೀರಿಯಸ್ ವಿಚಾರ ಅಂತ ಅನಿಸ್ತಾ ಇಲ್ವಾ? ಅನಿಸ್ತಾ ಇದೆ ಸರ್. ನಾವು ಅಲ್ಲಿ ಕಂಟಿನ್ಯೂ ಆಗಿ ವರ್ಕ್ ನಲ್ಲೇ ಇದ್ದೀವಿ ಸರ್. ಬೆಳಗ್ಗೆ ವಿಸಿಟ್ ಕೊಟ್ಟು ಬಂದಿವಿ ಸರ್. ಈಗ ಮತ್ತೆ ಅಲ್ಲಿ ಆನೆಕಾಲ್ ರೋಗ ಆಗಿದೆಯಲ್ಲ, ಮತ್ತೆ ಅವ್ರ ಚಿಕಿತ್ಸೆ ಕತೆ ಏನು, ಇನ್ನೂ ಬೇರೆ ಬೇರೆ ಸಮಸ್ಯೆಗಳಿಂದ ಒದ್ದಾಡ್ತಿದ್ರಲ್ಲ, ಅವ್ರ ಕತೆ ಏನು? ನಿಮಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವೆಲ್ಲ ತರಬೇಕಾಗಿದ್ಯಾ? ಮಾತಾಡ್ತೀವಿ ಸರ್. ಹಾಸ್ಪಿಟಲ್ ಅವರಿಗೆ ಮಾತಾಡ್ತೀವಿ ಸರ್. ನನಗೆ ಗೊತ್ತಿಲ್ಲ ಮೇಡಮ್. ಜನಶ್ರೀ ವಾಹಿನಿ ಆಗ್ರಹ ಪಡಿಸದೆ ನೀವು ಭೇಟಿ ಕೊಡ್ಬೇಕು, ಅಲ್ಲಿಗೆ ಡಂಪಿಂಗ್ ಯಾರ್ಡ್ ಶಿಫ್ಟ್ ಆಗ್ಬೇಕು, ಅವ್ರ ಬದುಕು ಹಸನ ಆಗ್ಬೇಕು. ಈ ಮೂಲಕ ಹೇಳಿ, ರಾಜ್ಯದ ಜನ ಕೇಳ್ತಾ ಇದಾರೆ. ಈ ಮೂಲಕ ಏನ್ ಆಶ್ವಾಸನೆ ಕೊಡ್ತಾರೆ ಹೇಳಿ. ಸರ್, ಈಗ ನಾವು ಬೇರೆ ಕಡೆ ನಾವು ಶಿಫ್ಟ್ ಮಾಡೋವರೆಗೂ ನಾವು ಅಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ. ಸ್ವಚ್ಛತೆ ಕೈಗೊಳ್ತಾ ಇದ್ದೀವಿ ಸರ್. ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಅಲ್ಲಿನ ಜನ ಏನ್ ಹೇಳ್ತಾರೆ ಗೊತ್ತಾ? ಭೀಮಾರೆಡ್ಡಿ ಅವರು DC ಅವರಿಗೆ ಮನವಿ ಕೊಟ್ವಿ, ಪುರಸಭೆ ಅಧಿಕಾರಿಗಳಿಗೆ ಮನವಿ ಕೊಟ್ವಿ, ಏನು ಪ್ರಯೋಜನ ಆಗಿಲ್ಲ ಸರ್, ತಂದು ಸುರಿತಾ ಇದಾರೆ ನಮ್ಗೆಲ್ಲ. ಸರ್ ಕೊಟ್ಟಿದ್ದಾರೆ. ನಾವು ನಮ್ಮ DDC ಸೆಲ್ಗೆ ನಾವು ಬರ್ದೀವಿ. ಅಲ್ಲ, ನೀವು ಕಸ ಎತ್ತಸಲಿಕ್ಕೆ ಏನ್ ಸಮಸ್ಯೆ? ಬೇರೆ ಜಾಗ ಇಲ್ವಾ ನಿಮಗೆ? ಊರೇ ಬೇಕಾ? ಸಿಂಧನಕೆರೆ ಗ್ರಾಮನೇ ಬೇಕಾ ನಿಮಗೆ? ಇಲ್ಲ ಸರ್, ಬೇರೆ ಜಾಗ ಇಲ್ಲ ಸರ್. ಇದು 20 ವರ್ಷದಿಂದ ಇದೆ ಸರ್. 20 ವರ್ಷ ನೀವು ಅದೇ ಊರಿನ ಜನ ಸತ್ತೋದ್ರೂ ಪರವಾಗಿಲ್ಲ ಸರ್. ನಮಗೆ ಬೇರೆ ಜಾಗ ಇಲ್ಲ ಸರ್. ಬೇರೆ ಜಾಗ ಸಿಗುವವರೆಗೂ ನಾವು ಇದು ಮಾಡ್ಲೇಬೇಕಾಗುತ್ತೆ. ಮಾನವ ಹಕ್ಕುಗಳ ಆಯೋಗಕ್ಕೆ ನಾವು ಯಾಕೆ ಮನವಿ ಕೊಡಬಾರ್ದು? ಮನವಿ ಕಳಿಸಿ ಅವ್ರನ್ನ ಒಂದು ಟೀಮ್ ಕಳಿಸ್ಬೋದಾ ಮೇಡಮ್, ಚೆನ್ನಾಗಿ ಅಧ್ಯಯನ ಮಾಡಕ್ಕೆ? ಹೇಳಿ ಸರ್. ಮಾನವ ಹಕ್ಕುಗಳ ಆಯೋಗಕ್ಕೆ ಮನವಿ ಕೊಟ್ಟು ಅಲ್ಲಿ ಈ ಪರಿಸ್ಥಿತಿನ ಅನಾವರಣಗೊಳಿಸಕ್ಕೆ ಕಳಿಸ್ಬೋದಾ? ಚೆನ್ನಾಗಿದೆಯಾ ಎಲ್ಲ? ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅದು ಮತ್ತೆ ಹಾಗಿದ್ರೆ ಜನರಿಗೆ ಯಾಕೆ 21 ಜನಕ್ಕೆ ಟಿಬಿ ಕಾಯಿಲೆ ಬಂತು, 21 ಜನಕ್ಕೆ ಇನ್ನೂ ಹೆಚ್ಚಿನ ಜನಕ್ಕೆ ಆನೆಕಾಲ್ ರೋಗ ಬಂತು? ಇದಕ್ಕೆ ಹೊಣೆ ಯಾರು? ಇದಕ್ಕೆ ಜವಾಬ್ದಾರರು ಯಾರು? ಬೇರೆ ವ್ಯವಸ್ಥೆ ಇಲ್ಲ ಸರ್. ಬೇರೆ ಜಾಗ ಇಲ್ಲ ನಮ್ಗೆ. ಬೇರೆ ಭೂಮಿ ಇಲ್ಲ. ಬೇರೆ ವ್ಯವಸ್ಥೆ ಇಲ್ಲ ಅಂದ್ರೆ ಅದಕ್ಕೆ ಬೇರೆ ಭೂಮಿ ಹುಡುಕ್ಬೇಕಲ್ವಾ? ಮತ್ತೀಗ ಜನರು ಅದನ್ನ ಅನುಭವಿಸ್ಲೇಬೇಕಾ? ಸರ್ ಹುಡುಕ್ತಾ ಇದ್ದೀವಿ. ನಾವು ಹುಡುಕ್ತಾ ಇದ್ದೀವಿ. ಅಲ್ಲಿವರೆಗೂ ಇವ್ರ ಕತೆ ಏನು? ಈಗ ಆಯ್ತು, ಅವ್ರಿಗೆ ಆರೋಗ್ಯ ಚಿಕಿತ್ಸೆ ಕೊಡಿಸೋದಕ್ಕೆ ನಿಮ್ಮ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡ್ತಾ ಇದೆ? ಅವ್ರನ್ನ ಮಾತಾಡ್ಸಿದೀರಾ? ಆಡಿವಿ ಸರ್, ಮಾತಾಡ್ತೀವಿ. ಹಾಸ್ಪಿಟಲ್ ಭೇಟಿ ಕೊಡ್ತೀವಿ ಸರ್. ಮೇಡಮ್, ನನಗೆ ಗೊತ್ತಿಲ್ಲ. ಇವತ್ತು ನೀವು ಅಲ್ಲಿ ಭೇಟಿ ಕೊಡಬೇಕು, ಅವ್ರಿಗೆ ಸ್ಪಂದಿಸಬೇಕು. ನನಗೆ ನಮ್ಮ ರಿಪೋರ್ಟರ್ ಕಳಿಸ್ತೀನಿ. ಅವ್ರಿಗೆ ಯಾವ ರೀತಿ ಸ್ಪಂದಿಸಿದ್ರೆ ನನಗೆ ಅದು ವರದಿ ಬರ್ಬೇಕು ಮೇಡಮ್. ಇದು ಜನಪರವಾದ ಆಗ್ರಹ ಅಷ್ಟೇ. ಏನ್ ಮಾತಾಡ್ತಾರೆ? ಜಾಗ ಇಲ್ಲ ಅಂತೆ, ನಮಗೆ ನಾವು ಹುಡುಕ್ತಿದೀವಿ. ಇಲ್ಲ ಸರ್, ಜಾಗ ನಮ್ಗಿಲ್ಲ, ನಾವು ಹೋಗಿದ್ದೀವಿ, ಮಾಡಿದ್ದೀವಿ. ನೀವೇ ಈ ಸಮಸ್ಯೆಗೆ ಒಳಗಾಗಿದ್ರೆ ನಿಮ್ಮ ಮನೆ ಮುಂದೆನೆ, ನಿಮ್ಮ ಮನೆಯ ಒಳಗಡೆನೆ, ನಿಮ್ಮ ಊರಲ್ಲೇ, ನಿಮ್ಮ ಏರಿಯಾದಲ್ಲೇ ಈ ರೀತಿ ಕಸದ ಸಮಸ್ಯೆ ಇದ್ದು ಈ ರೀತಿ ರೋಗಗಳಿಗೆ ತುತ್ತಾಗಿದ್ರೆ ಬದುಕು ಚೆನ್ನಾಗಿತ್ತು ಅಂತ ಅನಿಸ್ತಿತ್ತಾ? ಎಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ಅಧಿಕಾರಿಗಳೇ. ನಿಮಗೆ ಮಾನವೀಯತೆ ಇಲ್ವಾ? ರಾಜ್ಯದ ಮುಖ್ಯಮಂತ್ರಿಗಳೇ, ಸ್ವಲ್ಪ ದಯವಿಟ್ಟು ಕಣ್ಬಿಟ್ಟು ನೋಡಿ. ನಿಮ್ಮ ಆಡಳಿತದಲ್ಲಿ ಯಾವ ರೀತಿ ಜನ ನರಕ ಸದೃಶ ಅನುಭವವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಇಡೀ ಊರೇ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿದೆ, ಅತ್ಯಂತ ಅಪಾಯದಲ್ಲಿದೆ. ಮಾನವ ಬದುಕಿನ ಘನತೆಯನ್ನೇ ಕಿತ್ತುಕೊಂಡಿದೆ ವ್ಯವಸ್ಥೆ. ತುಂಬಾ ನೋವಾಗತ್ತೆ. ನಾನು ಈ ಮೂಲಕ ಅಲ್ಲಿನ ಜನಪ್ರತಿನಿಧಿಗಳಿಗೆ, ಅಲ್ಲಿನ ಅಧಿಕಾರಿಗಳಿಗೆ, ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ, ಪೌರಾಡಳಿತ ಸಚಿವರು, ಪೌರ ಆಡಳಿತ ಸಚಿವರೇ, ಎಲ್ಲಿದ್ದೀರಿ ಪೌರಾಡಳಿತ ಸಚಿವರೇ? ದಯಮಾಡಿ ನೋಡಿ. ನೀವು ಇದ್ರೆ ನಿಮ್ಮ ಅಸ್ತಿತ್ವ ಏನಾದ್ರು ಇದ್ರೆ ದಯಮಾಡಿ ಆ ಊರಿಗೆ ಭೇಟಿ ಕೊಟ್ಟು ಮೊದಲು ಆ ಜನರ ಸಮಸ್ಯೆ ಕೇಳ್ರಿ ಸ್ವಾಮಿ. ನಿಮ್ಮನ್ನೇನು ಮಿನಿಸ್ಟರ್ ಮಾಡಿರೋದೇನು ಏನಕ್ಕೆ ಅಂತ ಅನ್ಕೊಂಡಿದ್ದೀರಾ? ಹೋಗ್ರಿ, ಭೇಟಿ ಕೊಡ್ರಿ, ಅಲ್ಲಿ ಆ ನೋವು ಜನ ಕೇಳ್ರಿ. ಇದು ಜನಶ್ರೀ ವಾಹಿನಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತಿರುವಂತಹ ಒಂದು ರೀತಿ ಜನಪರವಾದಂತಹ ಆಗ್ರಹ ಆದ್ರೂ ಅಂದ್ಕೊಳ್ಳಿ, ಎಚ್ಚರಿಕೆ ಆದ್ರೂ ಅಂದ್ಕೊಳ್ಳಿ. ನಾವು ಜನರ ಪರವಾಗಿ ಲೆಫ್ಟ್ ರೈಟು ಯಾವ ರೀತಿ ನಾವು ಜಾಡ್ಸೋದಕ್ಕೂ ರೆಡಿ ಇದೀವಿ. ಯಾಕಂದ್ರೆ ನಮಗೆ ಜನರ ಇಂಟ್ರೆಸ್ಟ್ ಅಷ್ಟೇ ಇಂಪಾರ್ಟೆಂಟ್. ನಿಮ್ಮ ರಾಜಕಾರಣ ತಗೊಂಡು ನಾವೇನ್ ಮಾಡಲಿ? ನಿಜಕ್ಕೂ ನೀವೇನಾದ್ರೂ ಜನರಿಗೆ ಉತ್ತರದಾಯಿಗಳಾಗಿರಬೇಕು ಅಂತ ಅನ್ನೋದೇ ಆದ್ರೆ, ನೀವು ಮನುಷ್ಯರೇ, ಮಾನವೀಯತೆ ಉಳ್ಳವರೇ ಆಗಿದ್ರೆ ಅಲ್ಲಿನ ಸಚಿವರೇ, ಪೌರಾಡಳಿತ ಸಚಿವರೇ, ಜಿಲ್ಲಾಧಿಕಾರಿಗಳೇ ಭೇಟಿ ಕೊಟ್ಟು ಆ ಜನರನ್ನು ಮೊದಲು ಟ್ರೀಟ್ಮೆಂಟ್ಗೆ ಒಳಪಡಿಸಿ.
ಅವ್ರಿಗೊಂದು ಚಿಕಿತ್ಸಾ ಸೌಲಭ್ಯವನ್ನು ಕೊಡಿ, ಅವ್ರಿಗೊಂದು ಘನತೆಯ ಬದುಕನ್ನು ಕೊಡಿ. ಸಂವಿಧಾನ ಏನು ಹೇಳೋದು ಏನು ಗೊತ್ತಾ? ಘನತೆ ಬಹಳ ಮುಖ್ಯ ಅಂತ ಹೇಳುತ್ತೆ. ಅವ್ರಿಗೊಂದು ಸ್ವಾತಂತ್ರ್ಯ ಇಂಪಾರ್ಟೆಂಟು. ಅವರ ಉತ್ತಮ ಜೀವನದ ಹಕ್ಕನ್ನೇ ಕಿತ್ಕೊಂಡ್ರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ನೀವೇನಾದ್ರೂ ಈ ವರದಿ ನಂತರ ಎಚ್ಚೆತ್ಕೊಳ್ತಾ ಇದ್ರೆ ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರಸಾರ ಮಾಡ್ತೇವೆ. ಜೋಕೆ ಮತ್ತೊಂದು ವಿಶೇಷ ಸಾರ್ವಜನಿಕ ಹಿತಾಸಕ್ತಿನ ಇಟ್ಕೊಂಡು ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ನಾಳೆ ಮತ್ತೆ ನಾನು ಹಾಜರಾಗ್ತೇನೆ. ನೀವೆಲ್ಲರೂ ಕೂಡ ಇಂತಹ ಕಾರ್ಯಕ್ರಮಗಳಿಗೆ ಸ್ಪಂದನೆ ಕೊಡಿ. ನೀವು ಕೂಡ ಈ ಒಂದು ಹೋರಾಟಕ್ಕೆ, ಜನಪರವಾದಂಥ ಪ್ರಸಾರಕ್ಕೆ ನಿಮ್ಮ ಕೈ ಜೋಡಿಸಿ ಅಂತೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜನಶ್ರೀ ವಾಹಿನಿ, ಇದು ಜನಪರವಾದ ಧ್ವನಿ. ನಮಸ್ತೆ.